ನಮಸ್ಕಾರ ಎಲ್ಲರಿಗೂ ದೊಡ್ಡ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇದು ಒಂದು 5-6 ದಿನ ಅಂದ್ಕೊಳ್ಳಿ ಬರಾಕತ್ತೈತಿ ವಿಡಿಯೋ. ಸೊ ಇದಕ್ಕಪ್ಪ ಅಂತಂದ್ರೆ ಎಕ್ಸಾಮ್ಸ್ ನೋಡಿದವು, ಇನ್ನೂ ಮಟ್ಟ ನೋಡಿದವು ನಾನು. ಸೊ ಆದರೂ ಒಂದು ಸ್ವಲ್ಪ ಏನ್ರಿ ಟೈಮ್ ಅದು ತೆಗೆದು ಒಂದು ಸ್ವಲ್ಪ ವಿಡಿಯೋ ಮಾಡ್ಬೇಕಂತ ಮಾಡಿದ್ದೀನಿ. ಅದಕ್ಕಪ್ಪ ಅಂತಂದ್ರೆ ದಂಧ ಇದು. ಸೊ ರೊಕ್ಕ ಬರಂಗಿಲ್ಲ, ಆದರೂ ದಂಧ. ಇವತ್ತು ನಾನು 3 ಫಿಲ್ಮ್ಸ್ ರಿವ್ಯೂ ಮಾಡಕತ್ತೀನಿ. ಫಸ್ಟ್ ಫಿಲ್ಮ್ ಯಾವುದಪ್ಪ ಅಂತಂದ್ರೆ ಟೂರಿಸ್ಟ್ ಫ್ಯಾಮಿಲಿ ಅಂತೇಳಿ, ಸೆಕೆಂಡ್ ಫಿಲ್ಮ್ ಬಂದುಬಿಟ್ಟು ಸ್ಟೋಲನ್ ಅಂತೇಳಿ, ಥರ್ಡ್ ಫಿಲ್ಮ್ ಬಂದುಬಿಟ್ಟು ಅಜ್ಞಾತವಾಸಿ ಅಂತೇಳಿ. ಅಜ್ಞಾತವಾಸಿದ ರಿವ್ಯೂ ಮೊದಲೇ ಬರಬೇಕಿತ್ತು, ಆದರೆ ಬರೋದಾಗಲಿಲ್ಲ. ಅದು ಅದರ ರೆಕಾರ್ಡ್ ಮಾಡೋ ಇಟ್ಟಿದೆ, ಅದು ಏನು ಡಿಲೀಟ್ ಆಯ್ತು ಏನಾಯ್ತು ಯಾರು ಗೊತ್ತೆ ಸಿಗೋಲ್ತದು. ಅದಕ್ಕೆ ನಾನು ಹೊಳ್ಳಿ ರಿವ್ಯೂ ಮಾಡಕತ್ತೀನಿ. ಫಸ್ಟ್ ಫಿಲ್ಮ್ ರಿವ್ಯೂ ಮಾಡಕತ್ತಿದ್ದು ನಾವು ಯಾವುದಪ್ಪ ಅಂತಂದ್ರೆ ಅಜ್ಞಾತವಾಸಿ. ಸೊ ನೋಡ್ರಿ, ಈ ಫಿಲ್ಮ್ದ ಭಾಳ ಮೊದಲೇ ಥಿಯೇಟರ್ಸಾಗ ಬಂದಿತ್ತು. ನಮ್ಮ ಬಿಜಾಪುರದ ಥಿಯೇಟರ್ಸಾಗ ಬಂದಿಲ್ಲ, ಅದಕ್ಕೆ OTT ಬರೋ ಮಟ್ಟ ವೇಟ್ ಮಾಡಾಕ್ತಿದ್ದೆ ನಾನು. ಫೈನಲಿ ZEE5ದಾಗ ಬಂದಿತ್ತು ಅದು ಫಿಲ್ಮ್. ಈ ಫಿಲ್ಮ್ಗೆ ನಾನು ಒಂದೇಲ್ಲ ಅಂದ ಹೇಳಬೇಕಪ್ಪ ಅಂತಂದ್ರೆ ಫ್ಯಾಂಟಾಸ್ಟಿಕ್, ಸೂಪರ್, ಮೈಂಡ್ ಬ್ಲೋಯಿಂಗ್. ಕರೆಗೆ ಹೇಳಕತ್ತೀನಿ, ಈ ಫಿಲ್ಮ್ ಮಾನಸಿಕ ಐತಿ. ಎದಕ್ಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಕ್ರೈಮ್ ಥ್ರಿಲ್ಲರ್ ಫಿಲ್ಮ್ಸ್ ಅಥವಾ ಮರ್ಡರ್ ಇಂಥವೇನ್ರ ಇರ್ತಲ್ಲ, ಅವು ಇಂಟರ್ವಲ್ ತನಕ ನಮ್ಗೆ ಕನ್ಫ್ಯೂಸ್ ಮಾಡ್ತವೆ. ಇಂಟರ್ವಲ್ ಆಗನ ಸ್ಟೋರಿ ರಿವೀಲ್ ಮಾಡ್ತಾರೆ. ಆದರೆ ಈ ಫಿಲ್ಮ್ದಾಗ ಏನಪ್ಪ ಅಂತಂದ್ರೆ ಕ್ಲೈಮ್ಯಾಕ್ಸ್ ಮಟನೂ ಕನ್ಫ್ಯೂಸ್ ಆಕೈತಿ. ಏನೇನು ನಡಾಕೈತಿ ಇರುತ್ತೆ, ಕ್ಲೈಮ್ಯಾಕ್ಸ್ ಮಟನೂ ಕನ್ಫ್ಯೂಸ್ ಆಕೈತಿ. ಕ್ಲೈಮ್ಯಾಕ್ಸ್ದಾಗ ಏನೇನು ಟ್ವಿಸ್ಟ್ಗಳು ಬರ್ತಾವೆ, ಸ್ಟೋರಿದಾಗ ಏನೇನು ಚೇಂಜಸ್ ಆಕೈತಲ್ಲ, ತಲೆ ಹಾಪ್ ಆಕೈತಿ ನೋಡಿದ್ರೆ ನಿಮ್ದು. ಎದಕ್ಕಪ್ಪ ಅಂತಂದ್ರೆ ಭಾಳ ದೊಡ್ಡ ಟ್ವಿಸ್ಟ್ಗಳು ಬರ್ತಾವೆ. ಹೇಳಕ್ಕೆ ಬರೋಂಗಿಲ್ಲ, ಅಂಥ ದೊಡ್ಡ ಟ್ವಿಸ್ಟ್ ಬರ್ತಾವೆ. ಸ್ಪಾಯ್ಲರ್ ಅಂದ್ರೆ ಸ್ಟೋರಿನೂ ಹೇಳಕ್ಕೆ ಬರೋಂಗಿಲ್ಲ. ಎದಕ್ಕಪ್ಪ ಅಂತ ಸ್ಟೋರಿ ಸ್ಪಾಯ್ಲರ್ ಆಗಿಬಿಡ್ತೈತಿ. ಒಬ್ಬ ಸತ್ತಿರ್ತಾನೆ, ಅದು ಸೂಸೈಡ್ ಅಲ್ಲ, ಸತ್ತಿರಂಗಿಲ್ಲ, ಅದು ಮರ್ಡರ್ ಅಂತ ಹೇಳ್ತಾನೆ. ಇಷ್ಟೇ, ಮತ್ತೇನೂ ಇಲ್ಲ. ಇದ್ರೊಳಗೆ ಫುಲ್ ಸ್ಟೋರಿ ಐತಿ ಅಷ್ಟೇ, ಮತ್ತೇನೂ ಇಲ್ಲ. ಆಮೇಲೆ ಮತ್ತು ಒಂದು ನೆಗೆಟಿವ್ ಪಾಯಿಂಟ್ ಏನು ಹೇಳಬೇಕಪ್ಪ ಅಂತಂದ್ರೆ, ಫಿಲ್ಮ್ದಾಗ ಒಂದು ಸೀನ್ ನಡೆದೈತಿ, ಅಲ್ಲಿ ಒಂದು ಸ್ವಲ್ಪ ಇಮೋಷ್ನಲ್ ಐತಿ. ಅದು ಏನಪ್ಪ ಅಂತಂದ್ರೆ ಒಬ್ಬ ಸತ್ತನಲ್ಲಿ ಅಲ್ಲಿ ಕಾಮಿಡಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ಯಾರ. ಅದ್ರ ಕಾಮಿಡಿ ಲ್ಯಾಂಡ್ ಆಗಂಗಿಲ್ಲ. ಅದು ಕಾಮಿಡಿದು ಜರವತ್ತು ಇದ್ದಿತ್ತಿಲ್ಲ ಅನಿಸ್ತೈತಿ. ಅದು ಬಿಟ್ಟರೆ ಫಿಲ್ಮ್ದಾಗ ಏನೇನೋ ನೆಗೆಟಿವ್ ಇಲ್ಲ, ಫುಲ್ ಟು ಫುಲ್ ಪಾಸಿಟಿವ್ ಐತಿ. ನಾ ಈ ಫಿಲ್ಮಿಗೆ ಕೊಡ್ತೀನಿ 4/5 ಸ್ಟಾರ್ಸ್. ಸೊ ಸೆಕೆಂಡ್ ಫಿಲ್ಮ್ ಬಂದುಬಿಟ್ಟು ಸ್ಟೋಲನ್ ಅಂತೇಳಿ. ಇದು ಡೈರೆಕ್ಟ್ಲಿ ಅಮೆಝಾನ್ ಪ್ರೈಮ್ ವಿಡಿಯೋದಾಗ ಸ್ಟ್ರೀಮ್ ಆಗತೈತಿ. ನನಗೆ ಈ ಸಿಚುವೇಶನ್, ಈಗೇನು ಸಿಚುವೇಶನ್ ನಡೆದೈತಿಲ್ಲ ರಿಯಲ್ ಲೈಫ್ದಾಗ ಮತ್ತು ಫಿಲ್ಮ್ದಾಗ, ಎರಡೂ ಸೇಮ್ ಅನ್ಸಾಕೈತಿ. ಇದಕ್ಕಪ್ಪ ಅಂತಂದ್ರೆ ಮೊನ್ನೆ RCB ಕಪ್ ಗೆದ್ದಾಗ ಎಲ್ಲರೂ ವಿರಾಟ್ ಕೊಹ್ಲಿ ಬ್ಲೇಮ್ ಮಾಡಕತ್ತಾರ, ಆದರೆ ಅವ್ನು ತಪ್ಪು ಇದ್ದಿದ್ದಿಲ್ಲ. ಫಿಲ್ಮ್ದಾಗೂ ಅದೇ ಐತಿ. ಒಂದಲ್ಲಿ ಮಗು ಕಳ್ತನ ಆಕೈತಿ, ಅದು ಅವ ಮಾಡಿರೋದಿಲ್ಲ, ಆದರೂ ಅಷ್ಟು ಶೇರ್ ಅವನಿಗೆ ಬೈತಿರ್ತಾರೆ. ಈ ಸಿಚುವೇಶನ್ ನನಗೆ ಒಂದು ಸ್ವಲ್ಪ ಸನಿಪಿದ್ದಂಗೆ ಅನ್ನಿಸ್ತೈತೆ. ಆದ್ರೆ ಫಿಲ್ಮ್ದ ಇಂಟೆನ್ಸ್, ಫಿಲ್ಮ್ದ ಸಸ್ಪೆನ್ಸ್, ಫಿಲ್ಮ್ದ ಏನತ್ತರದು ಸಿನಿಮಾಟೋಗ್ರಫಿ ಬೆಂಕಿ ಲೆವೆಲ್ ಹೇಳ್ಬೇಕನ್ನ. ಎದಕ್ಕಪ್ಪ ಅಂತಂದ್ರೆ ಏನೇನು ನಡೀತಿದ್ಲ ಫಿಲ್ಮ್ದಾಗ, ಏನೇನು ಸ್ಟೋರಿದಾಗ ಮತ್ತು ಸ್ಕ್ರೀನ್ ಪ್ಲೇ ಇಷ್ಟು ಟೈಟ್ ಐತಿ, ನಿಮಗೆ ಮೊದಲೇ ಮತ್ತು ಬ್ಯಾಸ್ ಆಗಂಗಿಲ್ಲ. ಮತ್ತು ಫಸ್ಟ್ ಹಾಫ್ ಅಂದರೆ ಇಂಟರ್ವಲ್ ಮಟ್ಟ ಫಿಲ್ಮ್ದಾಗ ಮ್ಯೂಸಿಕ್ ಇಲ್ಲಾನೇ ಇಷ್ಟು ಥ್ರಿಲ್, ಇಷ್ಟು ಸಸ್ಪೆನ್ಸ್ ಕೊಟ್ಟಾರಲ್ಲ, ಹೇಳಕ್ಕೆ ಬರೋಂಗಿಲ್ಲ. ಸೆಕೆಂಡ್ ಹಾಫ್ದಾಗ ಒಂದು ಸ್ವಲ್ಪ ಮ್ಯೂಸಿಕ್ ಚಾಲೂ ಆಕೈತಿ, ಆದ್ರೆ ಫಸ್ಟ್ ಹಾಫ್ದಾಗ ಸ್ವಲ್ಪ ಮ್ಯೂಸಿಕ್ ಇಲ್ಲ. ಆದರೂ ನಿಮಗೆ ಇಂಥ ಪರಿ ಟೈಟ್ ಸ್ಕ್ರೀನ್ ಪ್ಲೇ ಇಂಥ ಇಷ್ಟು ನಿಮಗೆ ಥ್ರಿಲ್ ಮಾಡಿರ್ತೈತಿ. ಮುಂದೆ ಏನು ಆಕೈತೆ ಅಂತ ಅಂಜೇ ಬಿಡ್ತೀವಿ ನಾವು. ಅಂಥ ಭಾರಿ ಟ್ವಿಸ್ಟ್ಗಳು ಅದಾವೆ ಫಿಲ್ಮ್ದಾಗ. ಥಿಯೇಟರ್ದಾಗ ಹಾಕಿದ್ರೆ ಓಡ್ತಿದ್ದಿಲ್ಲ. ಚಲೋ ಆಯ್ತು, ಪ್ರೈಮ್ ವಿಡಿಯೋದಾಗ ಬತ್ತೆ ಸ್ವಲ್ಪ ಜಾಸ್ತಿ ಮಂದಿಗೆ ರೀಚ್ ಆಕೈತೆ ಅನ್ಕೋತೀನಿ. ನಾನು ಈ ಫಿಲ್ಮಿಗೆ ಕೊಡ್ತೀನಿ ನಾನು 3.5/5 ಸ್ಟಾರ್ಸ್. ಸೊ ಲಾಸ್ಟ್ ಫಿಲ್ಮ್ ಬಂದುಬಿಟ್ಟು ಒನ್ ಆಫ್ ಮೈ ಫೇವ್ರೇಟ್ ಫಿಲ್ಮ್. ಈ ವರ್ಷ ನಡೆದೈತೆ 2025ದಾಗ. ಅದರೊಳಗೆ ಒನ್ ಆಫ್ ಮೈ ಫೇವ್ರೇಟ್ ಫಿಲ್ಮ್ ಈ ಫಿಲ್ಮಿಗೆ ಅನ್ಬೋದು ನಾನು. ಎದಕ್ಕಪ್ಪ ಅಂತಂದ್ರೆ ಈ ಫಿಲ್ಮ್ದಾಗ ಇಮೋಷನ್ಸ್ ಇಷ್ಟು ಟೈಟ್ ಅದಾವೆ. ನಾ ಫಿಲ್ಮ್ ಹೆಸರು ಏನಪ್ಪ ಅಂತಂದ್ರೆ ಟೂರಿಸ್ಟ್ ಫ್ಯಾಮಿಲಿ ಅಂಥೇಳಿ. ಸೊ ಈ ಫಿಲ್ಮ್ದಾಗ ಏನೂ ಇಲ್ಲ, ಅಂಥ ದೊಡ್ಡ ನೀವು ಸಸ್ಪೆನ್ಸ್ ಇಲ್ಲ, ಅಂಥ ದೊಡ್ಡ ಏನತ್ತರ ಅದಕ್ಕೆ ಮುಂದೆ ಏನಾಕೈತಿ ನೋಡೋದಿಲ್ಲ, ಮತ್ತು ಅಂಥ ಪರಿ ಫೈಟ್ ಸೀನ್ಸ್ ಎಲ್ಲ, ಆ್ಯಕ್ಷನ್ ಸೀನ್ ಏನೂ ಇಲ್ಲ. ಬರೀ ಟ್ರೂ ಇಮೋಷನ್ಸ್, ಬೆಂಕಿ ಫಿಲ್ಮ್ ಹೇಳ್ತೀನಿ. ಈ ಫಿಲ್ಮ್ದಾಗ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಮತ್ತು ಒಂದು ಸ್ವಲ್ಪ ಏನತ್ತರ ಅದಕ್ಕೆ ಲವ್ ತೋರಿಸ್ತಾರೆ, ಹುಡುಗ ಹುಡುಗಿ ನಡುವೆ ಲವ್ ತೋರಿಸ್ತಾರೆ. ಅದು ಇಷ್ಟು ಪ್ಯೂರ್ ಅನ್ನಿಸ್ತದ, ಹೇಳಕ್ಕೆ ಬರೋಂಗಿಲ್ಲ. ನನಗೆ ಕಣ್ಣಾಗಿ ನೀರು ಬಂದಿದ್ದು ಅದು ಅವ್ರದ್ದು ಲವ್ ನೋಡಿ, ಅವ್ರದ್ದು ಪ್ರೀತಿ ನೋಡಿ. ಮತ್ತು ಈ ಫಿಲ್ಮ್ದ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಮತ್ತು ಈ ಫಿಲ್ಮ್ದ ಇಮೋಷನ್ಸ್ ಹೇಳೇನ ಅನ್ಕೋತೀನಿ ನಾನು. ಆದ್ರೆ ಇಮೋಷನ್ಸ್ ಭಾಳ ಕೆಟ್ಟ ಹಿಟ್ ಹಾಕೋ ನಿಮ್ಗೆ ಹೇಳ್ತೀನಿ. ಅಷ್ಟು ಟೈಟ್ ಇಮೋಷನ್ಸ್ ಅದಾವೆ. ನನಗೆ ಅನ್ಸೋ ಮಟ್ಟಿಗೆ ತಮಿಳ್ದಾಗ ಭಾಳ ದೊಡ್ಡ ಡೈರೆಕ್ಟರ್ಸ್ ಅದಾರೆ, ಯಾರ ಇಮೋಷನ್ಸ್ ಭಾಳ ಕರೆಕ್ಟಾಗಿ ಬರೀತಾರೆ, ಭಾಳ ಟೈಟಾಗಿ ಬರೀತಾರೆ. ಮೇಡ್ಗನ್ ಫಿಲ್ಮ್ ನೋಡಿರ್ಬೋದು ನೀವು. ಸೊ ಅದ್ರಾಗೂ ಭಾರಿ ಚಲೋ ಇಮೋಷನ್ಸ್ ಇದ್ದು. ಈ ಫಿಲ್ಮ್ದಾಗೂ ಹೇಳಕ್ಕೆ ಬರೋಂಗಿಲ್ಲ, ಅಷ್ಟು ಭಾಳ ಕೆಟ್ಟದ ಇಮೋಷನ್ಸ್. ಸ್ಟ್ರೀಮಿಂಗ್ ಆನ್ ಜಿಯೋ ಹಾಟ್ಸ್ಟಾರ್ ಪ್ಲೀಸ್ ಹೋಗಿ ನೋಡ್ರಿ. ಅಜ್ಞಾತವಾಸಿ ಪ್ಲೀಸ್ ಹೋಗಿ ನೋಡ್ರಿ. ಮತ್ತು ಈ ಫಿಲ್ಮ ಪ್ಲೀಸ್ ಹೋಗಿ ನೋಡ್ರಿ.
ಸ್ಟೋಲನ್ ಫಿಲ್ಮ್ ನೋಡ್ರಿ, 3 ಫಿಲ್ಮ್ ಬೆಂಕ್ ಅಂದ್ರೆ ಬೆಂಕ್ ಅದಾವು. ನನಗೆ ಗೊತ್ತಿಲ್ಲ ಏನೇನು ಆಕೈತಿ ಈ ಫಿಲ್ಮ್ ಜೊತೆ ಮುಂದೆ ಅಂತೇಳಿ. ಆದರೆ ಈಗ ಈ ಸದ್ಯ ಅಂಡರ್ ರೇಟೆಡ್ ಓವರ್ ರೇಟೆಡ್ ಆಗೋಕ್ಕಿಂತ ಮೊದಲು ಅಂಡರ್ ರೇಟೆಡ್ ಇದ್ದಾಗೆ ನೋಡಿಬಿಟ್ರಿ, ಮುಂದೆ ಜಾಸ್ತಿ ಮಂದಿ ನೋಡೋಣ ಅದನ್ನು ಓವರ್ ರೇಟೆಡ್ ಅಂದ್ಬಿಡ್ತಾರೆ. ಸೊ ಇಷ್ಟೇ, ಮತ್ತೇನಿಲ್ಲ. ಈ ಫಿಲ್ಮಿಗೆ ಕೊಡ್ತೀನಿ ನಾನು 4/5 ಸ್ಟಾರ್ಸ್. ಸೊ ಶಿವಣ್ಣ ಮುಂದಿನದಾಗ ಅಲ್ಲಿತನ ಪೀಸ್ ಔಟ್. ಒಂದು ಸ್ವಲ್ಪ ನಾನು ಡಲ್ ಆಗಿನಿ ಒಂದು ಸ್ವಲ್ಪ, ಯಾಕಂದ್ರೆ ಭಾಳ ಓದಿಬಿಟ್ಟಿನಿ. ಶಿವಣ್ಣ ಮುಂದಿನದಾಗ ಅಲ್ಲಿತನ ಬಾಯ್ ಬಾಯ್, ಪೀಸ್ ಔಟ್. ಚಾನಲ್ದಾಗ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಗಂಟೆ ಹೊತ್ತು ಬಿಡ್ರಿ. ಟಾಟಾ.